ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿ ಒಂದು ಅಪ್ಡೇಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಡ್ ದಿಸ್ ಇಸ್ ದ ಅಪ್ಡೇಟ್. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದು. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಬಂದಿರೋದು ವಿಡಿಯೋ ಏನು ಅಂತಂದ್ರೆ, ನಿಮ್ಮ ಎಕ್ಸಾಮ್ ಫೀಸ್ ಪೇಮೆಂಟ್ ಇವಾಗ ಯಾರು ಆಡ್ ಸೆಮ್ ಅಲ್ಲಿ ಇದ್ದೀರಾ, ಅಂದ್ರೆ ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಅಲ್ಲಿ ಇದ್ದೀರಾ, ಮತ್ತೆ ಬ್ಯಾಕ್ಲಾಗ್ಸ್ ಇಟ್ಕೊಂಡಿದ್ದೀರಾ. ಸೊ ನಿಮಗೆ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡಬೇಕು. ಆಲ್ರೆಡಿ ಗ್ರೂಪ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದೆ, ವಿಡಿಯೋ ಮಾಡಿರಲಿಲ್ಲ, ಗ್ರೂಪ್ಸ್ ಆಲ್ರೆಡಿ ಹೇಳಿದ್ದೆ. ಸೊ ಅವಾಯ್ಡ್ ಎಕ್ಸಾಮ್ ಫೀಸ್ ಫೈನ್ ಬೀಳೋ ಚಾನ್ಸಸ್ ಇದೆ. ಸ್ವಲ್ಪ ದಿವಸದಲ್ಲಿ, ಜಾಸ್ತಿ ದಿವಸ ಇಲ್ಲ, 50 ರೂಪಾಯಿಂದ ಸ್ಟಾರ್ಟ್ ಆಗಿ 2,000 ರೂಪಾಯಿವರೆಗೂ ಫೈನ್ ಬೀಳುತ್ತೆ. ಅದನ್ನ ತಪ್ಪಿಸ್ಕೊಳ್ಳಿ. ಓಕೆ, ಸುಮ್ಮನೆ ಅನ್ನಸರಿ ಫೀಸ್ ಪೇಮೆಂಟ್ ಮಾಡಬೇಡಿ. ಓಕೆ, ಬೋರ್ಡ್ಗೆ. ಸೊ ನಿಮ್ಮ ಟೈಮಲ್ಲಿ ಫೀಸ್ ಪೇಮೆಂಟ್ ಮಾಡಿ. ಮೊಬೈಲಲ್ಲೇ ಪೇಮೆಂಟ್ ಮಾಡ್ಬೋದು, ಸಿಸ್ಟಮಲ್ಲಿ ಮಾಡ್ಬೋದು. ಓಕೆ, ಆನ್ಲೈನ್ ಪೇಮೆಂಟ್ ಮಾಡಬೇಕು, ಯಾವುದು ಕ್ಯಾಶ್ ಪೇಮೆಂಟ್ ಇಲ್ಲ, ಬಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಆನ್ಲೈನ್ ಪೇಮೆಂಟ್ 2 ನಿಮಿಷದಲ್ಲಿ ಆಗುತ್ತೆ ರೀ, ತಲೆ ಕೆಡಿಸ್ಕೊಳ್ಳೋದು ಯಾಕೆ. ಓಕೆ, ಹೆಂಗೆ ಎಲ್ಲ ಡೀಟೇಲ್ ಆಗಿ. ಓಕೆ, ಸೊ ಆಡ್ ಅಂಡ್ ಈವನ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡಬೇಕು. ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಹೌ ಮಚ್, ಎಷ್ಟು ಕಟ್ಟಬೇಕು ಸರ್, ಇದು ಸ್ವಲ್ಪ ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲಿ ಕನ್ಫ್ಯೂಷನ್ ಇದೆ. ರೆಗ್ಯುಲರ್ ಆಗಿ ಪ್ರಾಬ್ಲಮ್ ಇರಲ್ಲ, SC ಕ್ಯಾಂಡಿಡೇಟ್ಸ್ ಪ್ರಾಬ್ಲಮ್ ಇರಲ್ಲ. ಓಕೆ, ರಿಮೈನಿಂಗ್ ಯಾರಿದ್ದಾರೆ ಬ್ಯಾಕ್ಲಾಗ್ಸ್ ಇಟ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಿಡಿಯೋನ ಡೀಟೇಲ್ ಆಗಿ ನೋಡಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಅದೇ ತರ ಈ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ತಪ್ಪದೆ ನಮ್ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು. ನಮ್ ಡಿಪ್ಲೊಮೋ ಚಾನಲ್, NDA ಅಕಾಡೆಮಿ ಎರಡೂ ಒಂದೇನೆ. ಸೊ NDA ಅಕಾಡೆಮಿಯಿಂದ ಆನ್ಲೈನ್ ಕೋಚಿಂಗು ಸ್ಟಾರ್ಟ್ ಮಾಡಿದ್ದೀನಿ DCETಗೆ. ನೋಡಿ, ಶಾರ್ಟ್ಲಿ ನಿಮಗೆ 2,000 ರೂಪಾಯಿ ಫೈನ್ ಆಗುತ್ತೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ. ಇದನ್ನ ಅವಾಯ್ಡ್ ಮಾಡಿ. ಎಲ್ಲೋ ಕಟ್ಟಬೇಕು, ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಈ ತರ ಕಾನ್ಸ್ಟೆಂಟ್ ಅಪ್ಡೇಟ್ಸ್ ಬರಬೇಕು, ಎಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ ಬರಬೇಕು ಡಿಪ್ಲೊಮೋಲ್ ಇರೋವರೆಗೂ. NDA ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಬಹುದು. ಅದೇ ತರ NDA ಅಕಾಡೆಮಿಯಿಂದ ಓಕೆ, ಸೊ NDA ಅಕಾಡೆಮಿಯಿಂದ DCET 2026 ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. 3 ಆಪ್ಷನ್ಸ್ ಬರುತ್ತೆ: ಲೈವ್ ಕೋಚಿಂಗು ಪ್ಲಸ್ ಪೇಡ್ ಗೈಡೆನ್ಸ್, ರೆಕಾರ್ಡೆಡ್ ವಿಡಿಯೋ ಅಂಡ್ ಪೇಡ್ ಗೈಡೆನ್ಸ್. ಈ ಸಲ ಪೇಡ್ ಗೈಡೆನ್ಸ್ ಎರಡೂ ಇಟ್ಟಿದ್ದೀನಿ. ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಅಂತ ಇಲ್ಲ, ಓನ್ಲಿ ಪೇಡ್ ಗೈಡೆನ್ಸ್. ಓಕೆ, ಸೊ ಆಪ್ಷನ್ 3 ಬಂದು ಓನ್ಲಿ ಪೇಡ್ ಗೈಡೆನ್ಸ್ ಬೇಕಾ ಜಾಯ್ನ್ ಆಗ್ಬೋದು. ಅವರಿಗೆ MCQ ಕೋರ್ಸು, ಮಾಕ್ ಟೆಸ್ಟ್ ಸೀರೀಸ್, LMR PPT ಕೋರ್ಸ್ ಫ್ರೀ ಆಗಿ ಕೊಡ್ತೀನಿ. ಸೊ ರೆಕಾರ್ಡ್ ವಿಡಿಯೋ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ, ರೆಕಾರ್ಡ್ ಕೋರ್ಸ್ ಇದೆ. ಇಂಟ್ರೆಸ್ಟ್ ಇದ್ದವ್ರು ಪಿಂಗ್ ಮಾಡ್ಬೋದು. ನೋಡಿ, ಈ ತರ ಒಂದು ರಿಸಲ್ಟ್ಸ್ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ. ಸೊ ಈ ಸಲ ವಿತಿನ್ 10th ಫಸ್ಟ್ ರ್ಯಾಂಕ್ ಬಂತು, ನಂಬರ್ ಆಫ್ ರ್ಯಾಂಕ್ಸ್ ಬಂದಿದೆ, ಸ್ಟೇಟ್ ಫಸ್ಟ್ ರ್ಯಾಂಕ್, ಸ್ಟೇಟ್ ಸೆಕೆಂಡ್ ರ್ಯಾಂಕ್. ಸೊ 3 ವರ್ಷ ತಗೊಂಡ್ರು ದಿಸ್ ಇಸ್ ದ ಪರ್ಫಾರ್ಮೆನ್ಸ್ ಆಫ್ NDA ಅಕಾಡೆಮಿ. ಓಕೆ, ಸೊ ನಂಬಿ ಬನ್ನಿ. ಇದನ್ನ ಹೇಳೋದು, ಬಿಲೀವರ್ಸ್ ಜಾಯ್ನರ್ಸ್ ಅಂಡ್ ಸಿ ದ ಚೈನ್ ಅಂದ್ಬಿಟ್ಟು ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ನಾನು ಬೂಸ್ಟ್ ಅಪ್ ಮಾಡ್ತೀನಿ. ಇಫ್ ಯು ಬಿಲೀವ್ ಅಸ್, ಓಕೆ, ಬಿಲೀವ್ ಮಾಡಿ ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ಇವಾಗ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡಕ್ಕೆ ಆಲ್ರೆಡಿ ನಿಮ್ಗೆಲ್ಲ ಕಾಲೇಜಸ್ ಅಲ್ಲಿ ಹೇಳಿರ್ತಾರೆ, ಕೆಲವರು ಗೊತ್ತಿರಲ್ಲ. ಓಕೆ, ಸೊ 1 to 6 ಸೆಮ್ ಎಲ್ಲರೂ ಪೇಮೆಂಟ್ ಮಾಡಬಹುದು. ಯಾರ್ಯಾರು ಅಂತಂದ್ರೆ ಬೋತ್ ನಿಮಿಷ. ಓಕೆ, ಬೋತ್ ಆಡ್ ಸೆಮ್ ಅಂಡ್ ಈವನ್ ಸೆಮ್. ಆಡ್ ಸೆಮ್ ಯಾರು? ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್. ಈವನ್ ಯಾರು? 2, 4, 6. ಇದು ಯಾರು ಅಂದ್ರೆ ಬೋತ್ ಡೇ ಅಂಡ್ ಈವ್ನಿಂಗ್ ಇಬ್ರಿಗೂ ಅಪ್ಲಿಕೇಬಲ್. ಓಕೆ, ಡೇ ಅಂಡ್ ಈವ್ನಿಂಗ್ ಇಬ್ರಿಗೂ ಅಪ್ಲಿಕೇಬಲ್ ಆಗುತ್ತೆ, ಇಬ್ರು ಪೇಮೆಂಟ್ ಮಾಡಬಹುದು. ಸೊ ಎಷ್ಟು ಸರ್ ಪೇಮೆಂಟ್ ಮಾಡಬೇಕು ನಾವಿಲ್ಲಿ ಫೀಸ್ ಅಂತ ಹೇಳೋದಾದ್ರೆ, ನೋಡಿ, ಇಲ್ಲಿ ಎಕ್ಸಾಮ್ ಫುಲ್ ಫೇಸ್ ಪೇಮೆಂಟ್ ಬಂದು 350 ರೂಪಾಯಿ ಇರುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಫಸ್ಟ್ ಟೈಮ್ ಬರಿತಾ ಇದ್ದೀರಾ, ನಾನು ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇದ್ದೀನಿ, ಫ್ರೆಶ್ ಆಗಿ ಎಕ್ಸಾಮ್ ಬರಿತಾ ಇದ್ದೀನಿ ಅಂದ್ರೆ ಯಾವುದೇ ಸೆಮ್ ಅಂದ್ರೆ ಫಸ್ಟ್ ಸೆಮ್ ಬರುತ್ತೆ, ಥರ್ಡ್ ಸೆಮ್ ಬರುತ್ತೆ, ಫಿಫ್ತ್ ಸೆಮ್ ಬರುತ್ತೆ, ಡೇ ಅವ್ರಿಗೆ, ಈವ್ನಿಂಗ್ ಅವ್ರಿಗೆ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಬರುತ್ತೆ, ಆ ತರ ಬರುತ್ತೆ. ಓಕೆ, ಸೊ ಆ ತರ ವೇರಿ ಆಗುತ್ತೆ ಅದು. ಸೊ ಫಸ್ಟ್ ಸೆಮ್ ಬಂದು 350 ರೂಪಾಯಿ ಬರುತ್ತೆ, 350 ರುಪೀಸ್. ಓಕೆ, ಆಮೇಲೆ SC/ST ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, SC ಅಂಡ್ ST, ಇವ್ರಿಗೆ ಮಾತ್ರ 50 ರೂಪಾಯಿ ಬರುತ್ತೆ. ಬಟ್ ಅವರು ದೇ ನೀಡ್ ಟು ಸಬ್ಮಿಟ್ ದ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್. ಓಕೆ, ಅದು ಸಬ್ಮಿಟ್ ಮಾಡಿದ್ರೆ ಮಾತ್ರ 50 ರೂಪಾಯಿ ಆಗೋದು. ಇಲ್ಲ ಅಂತಂದ್ರೆ ಅವರು 350 ರೂಪಾಯಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಅವ್ರಿಗೆ ಗೊತ್ತಿರುತ್ತೆ ಅದು. ಓಕೆ, ಸೊ ಇವಾಗ ಇದು ಒಂದ್ ಕಡೆ ಆದ್ರೆ ರೆಗ್ಯುಲರ್ ಆಗಿ ಯಾರು ಬರಿತಾ ಇದ್ದೀರಾ ಅಂದ್ರೆ ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಎಲ್ಲರೂ 350 ರೂಪಾಯಿ ಕಾಮನ್ ಆಗಿ ಕಟ್ಟಬೇಕು. ರಿಮೈನಿಂಗ್ ಬ್ಯಾಕ್ಲಾಗ್ ಯಾರು ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಥರ್ಡ್ ಸೆಮ್ ಇರ್ತೀರಾ, ಅವ್ರಿಗೆ ಬ್ಯಾಕ್ಲಾಗ್ ಇರುತ್ತೆ. ನಮ್ದು ಏನ್ ಸರ್ ಯಾವ ತರ ಅಂತಂದ್ರೆ, ನೋಡಿ, ಇವಾಗ ಮಿನಿಮಮ್ 1 or 2 ಎರಡು ಬ್ಯಾಕ್ಲಾಗ್ ಇದ್ರೆ ಯು ನೀಡ್ ಟು ಪೇ 250 ರುಪೀಸ್. ಒಂದಿದ್ರು 250, ಎರಡಿದ್ರು 250. ಅಂದ್ರೆ ಒಂದು ಸಬ್ಜೆಕ್ಟ್ ಇದ್ರು 250 ರುಪೀಸ್ ಪಾರ್ಟ್ ಎಕ್ಸಾಮಿನೇಷನ್, 2 ಸಬ್ಜೆಕ್ಟ್ ಇದ್ರು 250 ರುಪೀಸ್. ಮೋರ್ ದೆನ್ 2 ಇತ್ತು ಅಂತಂದ್ರೆ, ಮೋರ್ ದೆನ್ 2 ಸಬ್ಜೆಕ್ಟ್ಸ್ ಇತ್ತು ಅಂತಂದ್ರೆ ಯು ನೀಡ್ ಟು ಪೇ 350. ಅಂದ್ರೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ, ನೀವು ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ, ನಾನು ಎಕ್ಸಾಂಪಲ್ ಹೇಳ್ತಾರೆ, ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ, ಅಪ್ಲಿಕೇಬಲ್ ಟು ಫಿಫ್ತ್ ಸೆಮ್ ಆಲ್ಸೋ. ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ, ನಂದು 3 ಬ್ಯಾಕ್ಲಾಗ್ ಇದೆ ಸರ್, 3 ಬ್ಯಾಕ್ಲಾಗ್ಸ್. ಓಕೆ,
3 ಬ್ಯಾಕ್ಲಾಗ್, ಐ ಮೀನ್ ಥರ್ಡ್ ಸೆಮ್. ನೀವು ಎಷ್ಟು ಕಟ್ಟಬೇಕು ಅಂತಂದ್ರೆ ಇವಾಗ ಥರ್ಡ್ ಸೆಮ್ದು 350 ಪ್ಲಸ್ ಬ್ಯಾಕ್ಲಾಗ್ದು ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ದು 350. ಓಕೆ, ಇದೇನು ಅಂದ್ರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ನಿಮಿಷ, ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಥರ್ಡ್ ಸೆಮ್ ಅಲ್ಲಿ ಇದ್ದೀರಾ. ಓಕೆ, ಐ ಮೀನ್ ಥರ್ಡ್ ಸೆಮ್, ನನಗೆ ಬ್ಯಾಕ್ಲಾಗ್ ಇದೆ. ಬ್ಯಾಕ್ಲಾಗ್ ಏನು ಅಂತಂದ್ರೆ ಫಸ್ಟ್ ಸೆಮ್ ಅಲ್ಲಿ 1 ಬ್ಯಾಕ್ಲಾಗ್ ಇದೆ ಅಂಡ್ ಸೆಕೆಂಡ್ ಸೆಮ್ ಅಲ್ಲಿ 2 ಬ್ಯಾಕ್ಲಾಗ್ ಇದೆ. ಟೋಟಲ್ ಎಷ್ಟಾಯ್ತು? 3 ಸಬ್ಜೆಕ್ಟ್ ಆಯ್ತು. ಓಕೆ, ಇವಾಗ ನೀವು ಎಷ್ಟು ಕಟ್ಬೇಕು ಫೀಸ್ ಅಂತಂದ್ರೆ ನೋಡಿ, ಒಂದೇ ಸೆಮ್ ಅಲ್ಲಿ 2ಗಿಂತ ಜಾಸ್ತಿ ಇದ್ರೆ 250. ಅರ್ಥ ಆಯ್ತಾ? ಒಂದೇ ಸೆಮ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ 2ಗಿಂತ ಜಾಸ್ತಿ ಇದ್ರೆ 350. ಈ 2 ಸೆಮ್ ಅಲ್ಲಿ ಇತ್ತು ಅಂತಂದ್ರೆ ನೋಡಿ, ಇದಕ್ಕೆ 250 ರೂಪಾಯಿ ಕಟ್ಟಬೇಕು, ಯಾಕಂದ್ರೆ ಬ್ಯಾಕ್ಲಾಗ್ ಇದೆ, 1 ಸಬ್ಜೆಕ್ಟ್ ಇದೆ. ಸೊ ಇದಕ್ಕೆ 2 ಸಬ್ಜೆಕ್ಟ್ ಇದೆ, ಇದಕ್ಕೆ 250 ರೂಪಾಯಿ. ಆಮೇಲೆ ರೆಗ್ಯುಲರ್ ಥರ್ಡ್ ಸೆಮ್ದು 250 ರೂಪಾಯಿ. ಸೊ ಟೋಟಲಿ ಥರ್ಡ್ ಸೆಮ್ದು 350 ರೂಪಾಯಿ. ಟೋಟಲ್ ಎಷ್ಟು ಕಟ್ಬೇಕಾಗಿರೋದು ನೀವು? 250, 15, 3 1 4, 4 2 6, 6 2 8, 850 ರೂಪಾಯಿ ಕಟ್ಟಬೇಕು. ಈ ತರ ಕಂಡೀಷನ್ಸ್ ಇದ್ರೆ, ಇನ್ ಕೇಸ್ ನೀವೇನಾದ್ರೂ ಥರ್ಡ್ ಸೆಮ್ ಅಲ್ಲಿದ್ದು ಫಸ್ಟ್ ಸೆಮ್ ಅಲ್ಲಿ 3 ಬ್ಯಾಕ್ಲಾಗ್ ಇದ್ರೆ, ಒಂದೇ ಸೆಮ್ ಅಲ್ಲಿ 3 ಬ್ಯಾಕ್ಲಾಗ್ ಇದ್ರೆ ಥರ್ಡ್ ಸೆಮ್ದು 350 ರೂಪಾಯಿ, ಫಸ್ಟ್ ಸೆಮ್ದು 350 ರೂಪಾಯಿ. ಟೋಟಲ್ 700 ರೂಪಾಯಿ ಕಟ್ಟಬೇಕು ನೀವು ಇಲ್ಲಿ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಅವ್ರು ಹೇಳ್ತಾ ಇರೋದು ಬ್ಯಾಕ್ಲಾಗ್ ಏನು ಅಂತಂದ್ರೆ, ಬ್ಯಾಕ್ಲಾಗ್ದು 1 ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ ಇದ್ರೆ 250 ರೂಪಾಯಿ, 2 ಸೆಮಿಸ್ಟರ್ ಅಲ್ಲಿ ಇತ್ತಂದ್ರೆ 250 ಎರಡೂ ಕಟ್ಟಬೇಕು. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಫಿಫ್ತ್ ಸೆಮ್ ಅಲ್ಲಿ ಇರ್ತಾನೆ ಹುಡುಗ, ಫಿಫ್ತ್ ಸೆಮ್ ಅಲ್ಲಿ ಇರ್ತಾನೆ, ಅವ್ನು ಏನ್ ಮಾಡಿರ್ತಾನೆ, ಫಸ್ಟ್ ಸೆಮ್ ಅಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ, ಸೆಕೆಂಡ್ ಸೆಮ್ ಅಲ್ಲೂ ಬ್ಯಾಕ್ಲಾಗ್ ಇಟ್ಕೊಂಡು, ಥರ್ಡ್ ಸೆಮ್ದು ಬ್ಯಾಕ್ಲಾಗ್ ಇಟ್ಕೊಂಡಿರ್ತಾನೆ. ಹಂಗ ನೀವು ಹೇಳ್ತಾ ಇದ್ರಲ್ಲ ಸರ್ 3 ಸಬ್ಜೆಕ್ಟ್ ಇತ್ತು ಅಂದ್ರೆ 350 ರೂಪಾಯಿ ಕಟ್ಟಬೇಕು ಆತರ ಅಂತ, ಆತರ ಅಲ್ಲ ಅದು. ನೋಡಿ, ಫಿಫ್ತ್ ಸೆಮ್ದು 350 ರೂಪಾಯಿ ಆಗುತ್ತೆ, ಫಸ್ಟ್ ಸೆಮ್ದು 1 ಬ್ಯಾಕ್ಲಾಗ್ ಇದೆ 250 ರೂಪಾಯಿ ಆಗುತ್ತೆ. ಓಕೆ, ಸೆಕೆಂಡ್ ಸೆಮ್ದು 250 ರೂಪಾಯಿ ಆಗುತ್ತೆ, ಥರ್ಡ್ ಸೆಮ್ದು 250 ರೂಪಾಯಿ ಆಗುತ್ತೆ. ನೋಡಿ, ಈ ತರ ಕ್ಯಾಲ್ಕುಲೇಷನ್ ಇದು. ಇನ್ನ ಡೌಟ್ ಇದ್ರೆ ನಿಮ್ಮ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಒಂದೇ ಸೆಮ್ ಅಲ್ಲಿ 2ಗಿಂತ ಜಾಸ್ತಿ ಇದ್ರೆ 350, ಒಂದೇ ಸೆಮ್ ಅಲ್ಲಿ 1 ಅಥವಾ 2 ಇದ್ರೆ ಅದು 250. ಅರ್ಥ ಮಾಡ್ಕೊಳ್ಳಿ. ಸೊ ಇವ್ರು ಎಷ್ಟು ಕಟ್ಟಬೇಕು ಈ ಹುಡುಗ? ನೋಡಿ, ಫಸ್ಟ್ ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಇದೆ, ಸೆಕೆಂಡ್ ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಇದೆ, ಥರ್ಡ್ ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಇದೆ, ಟೋಟಲ್ 3 ಸಬ್ಜೆಕ್ಟ್. ಇನ್ನ ಒಂದು ಸೆಮ್ ಇತ್ತು ಅದು ಅಡಪ್ ಆಗುತ್ತೆ. ಸೊ 250, 750, 750, 350, 800, 800, 1100 ರೂಪಾಯಿ ಕಟ್ಟಬೇಕು ಇವನು. ಅರ್ಥ ಆಯ್ತಾ? ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಇದೇ ತುಂಬಾ ಜನಕ್ಕೆ ಮಿಸ್ ಹೊಡಿಯೋದು. ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ ಅಂತ ಬಂದೆ. ಸೊ ಇಷ್ಟು ಫೀಸ್ ಇರುತ್ತೆ. ಇವಾಗ ಇನ್ ಕೇಸ್ ಫೈನ್ ಆಯ್ತು, ನೆಕ್ಸ್ಟ್ ಫೈನ್ ಹೇಳ್ತೀನಿ. ಫೈನ್ ಆಯ್ತು ಅಂದ್ರೆ ಪ್ರತಿ ಸೆಮಿಸ್ಟರ್ ಫೈನ್ ಕಟ್ಟೋ. ಫಾರ್ ಎಕ್ಸಾಂಪಲ್ 50 ರೂಪೀಸ್ ಫೈನ್ ಕೊಡಿ, ಇದಕ್ಕೆ 50 ರೂಪಾಯಿ, ಇದಕ್ಕೆ 50 ರೂಪಾಯಿ, ಇದಕ್ಕೆ 50 ರೂಪಾಯಿ, ಇದಕ್ಕೆ 50 ರೂಪಾಯಿ. ಓಕೆ, ಟೋಟಲ್ ಎಕ್ಸ್ಟ್ರಾ 1100 ಪ್ಲಸ್ 200, ರಫ್ಲಿ 1300 ಕಟ್ಟಬೇಕಾಗತ್ತೆ ನೀವು ಫೈನ್ ಕಟ್ಟೋದಾದ್ರೆ. ತುಂಬಾ ಹುಷಾರಾಗಿರಿ. ಫೈನ್ ಬಂದು 50 ರೂಪಾಯಿಂದ 100, 400, ಫೈನಲ್ ಆಗಿ 2000 ಬರುತ್ತೆ. ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸೊ ಅದಕ್ಕೆ ಫೈನ್ ನ ಅವಾಯ್ಡ್ ಮಾಡಿ, ಟೈಮ್ ಇದೆ ಕಟ್ಟಬಿಡಿ. ಏನಿಲ್ಲ, ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡೋದು ಯಾವ ತರ ಇಂಡಿಕೇಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಫೈನ್ ಥಿಂಗ್ಸ್. ಓಕೆ, ಇಲ್ಲಿ ಫೈನ್ ಬರೋದಾದ್ರೆ ನೋಡಿ, ಇಲ್ಲಿ ನೋಡಿ ಈ ತರ ಶೆಡ್ಯೂಲ್ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಗ್ರೂಪ್ ಅಲ್ಲಿ. ಇವಾಗ 13th ಆಗಸ್ಟ್ ಇಂದಾನೆ ಕೊಟ್ಟಿದ್ರು. ಎಲ್ಲಿವರೆಗೂ ಅಂದ್ರೆ 15th ಸೆಪ್ಟೆಂಬರ್. ಇವತ್ತು ಬಂದು 11th ಸೆಪ್ಟೆಂಬರ್. ಇನ್ನು 4 ದಿವಸ ಇದೆ. 11th, 12th, 13th, 14th, 15th ವರೆಗೂ ಪೇಮೆಂಟ್ ಮಾಡಬಹುದು. 15ನೇ ತಾರೀಕು ಇನ್ಕ್ಲೂಡಿಂಗ್ ಮಾಡ್ಕೊಂಡು 15th ಪೇಮೆಂಟ್ ಮಾಡಿದೀರಾ ಅಂದ್ರು ನೋ ಫೀಸ್, ನೋ ಫೈನ್. ನೋಡಿ, ನೋ ಪೆನಲ್ ಫೀಸ್, ಪೆನಾಲ್ಟಿ ಇಲ್ಲ. ನೀವೇನಾದ್ರೂ 15th ಒಳಗೆ ಮಾಡ್ಲಿಲ್ಲ ಅಂತಂದ್ರೆ ಇವಾಗ ಹೇಳಿ ಕ್ಯಾಲ್ಕುಲೇಷನ್ ಪ್ರಕಾರ ಎವ್ರಿ ಸೆಮಿಸ್ಟರ್ ಫೈನ್ ಅಡಪ್ ಆಗ್ತಾ ಹೋಗುತ್ತೆ. ಸೊ ನೋಡಿ, 16th ಇಂದ 22nd ವರೆಗೂ 50 ರೂಪಾಯಿ ಫೈನ್ ಹೇಳಿದ್ನಲ್ಲ. 23rd ಸೆಪ್ಟೆಂಬರ್ ಇಂದ 29th ಸೆಪ್ಟೆಂಬರ್ ವರೆಗೂ 100 ರೂಪಾಯಿ ಫೈನ್. ಆಮೇಲೆ 30th ಸೆಪ್ಟೆಂಬರ್ ಇಂದ 6th ಅಕ್ಟೋಬರ್ ವರೆಗೂ 200 ರೂಪಾಯಿ ಫೈನ್. 8th ಅಕ್ಟೋಬರ್ ಇಂದ 14th ಅಕ್ಟೋಬರ್ ವರೆಗೂ 400 ರೂಪೀಸ್ ಪರ್ ಸೆಮಿಸ್ಟರ್. ಅರ್ಥ ಮಾಡ್ಕೊಳ್ಳಿ, ಪರ್ ಸೆಮಿಸ್ಟರ್. ಇದು ಕಂಪ್ಲೀಟ್ ಅಲ್ಲ, ರೆಗ್ಯುಲರ್ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಒಂದೇ ಫೈನು. ಬಟ್ ಬ್ಯಾಕ್ಲಾಗ್ಸ್ ಇದ್ರೆ ತುಂಬಾ ಸಿವಿಯರ್ ಆಗಿ ಸಫರ್ ಆಗ್ತೀರಾ. ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಫೈನ್ ಕಟ್ಟಬೇಡಿ. ಓಕೆ, ಸೊ ಇದಾದ್ಮೇಲೆ ನೋಡಿ, ಇಲ್ಲಿ 15th ಅಕ್ಟೋಬರ್ ಇಂದ ನೀವು ಯಾವಾಗನ ಎಕ್ಸಾಮ್ ಎಂಡಿಂಗ್ ಅವ್ರಿಗೂ ಟೈಮ್ ಕೊಡ್ತಾರೆ, ಅಲ್ಲಿವರೆಗೂ 2000 ರೂಪಾಯಿ ಪರ್ ಸೆಮಿಸ್ಟರ್. ಆಯ್ತು ಸರ್, ನಾನು ಕಟ್ಬಿಡ್ತೀನಿ 2000 ರೂಪಾಯಿ ಅಂತಂದ್ರೆ ಪ್ರೊಸೀಜರ್ ಅದಲ್ಲ. ನೀವು ಪ್ರೊಸೀಜರ್ ಏನು ಅಂತಂದ್ರೆ, ನೀವು ಪರ್ಮಿಷನ್ ತಗೊಬೇಕು. ಇನ್ ಕೇಸ್ ಇಲ್ಲಿಗೆ ಹೋಗಿದ್ದೀರಾ 15th ಅಕ್ಟೋಬರ್ ತನಕ, ಇನ್ನ 1 ತಿಂಗಳು ಟೈಮ್ ಇದೆ. 1 ತಿಂಗಳಾದ್ರೂ ಕಟ್ಟಿಲ್ಲ ಅಂತಂದ್ರೆ ನೀವು ಫ್ರೆಂಡ್ಸ್ ಯಾರಿದ್ರೆ ಶೇರ್ ಮಾಡ್ಬಿಡಿದ್ರ, ಇಂಟಿಮೇಟ್ ಮಾಡಿ ಅವ್ರಿಗೆ. ತುಂಬಾ ಜನ ಸ್ಟೂಡೆಂಟ್ಸ್ ಇದೆ ಅರಿವು ಇರಲ್ಲ. ನೀವು ಬೋರ್ಡ್ ಬರಬೇಕು ಅಂದ್ರೆ ಬೆಂಗಳೂರಿಗೆ ಬರಬೇಕು. ಎಲ್ಲೇ ಇದ್ರು ಬೆಂಗಳೂರಿಗೆ ಬಂದು ಪರ್ಮಿಷನ್ ತಗೊಂಡು ಹೋಗಿ ಕಟ್ಟಬೇಕಾಗುತ್ತೆ. ಇಲ್ಲ ಕಾಲೇಜಲ್ಲಿ ದೂರ ಇದ್ರೆ, ನಿಯರ್ ಬೈ ಬೆಂಗಳೂರು ಇದ್ರೆ ಓಕೆ. ದೂರ ಇದ್ರೆ ಕಾಲೇಜ್ ಅವರು ಅಡಿಷನಲ್ ಚಾರ್ಜಸ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮತ್ತೆ ಬರ್ಬೇಕಾಗತ್ತೆ, ನಿಮ್ಗೆ ಗೊತ್ತಾಗಲ್ಲ ಅನ್ಬಿಟ್ಟು. ಸೊ ಸ್ಟೂಡೆಂಟ್ ಅಥವಾ ಪೇರೆಂಟ್ ಬೆಂಗಳೂರಿಗೆ ಬಂದು
DT ಬೋರ್ಡ್ ಅಲ್ಲಿ ಕೇರ್ ಸರ್ಕಲ್ ಅಲ್ಲಿ ಪರ್ಮಿಷನ್ ತಗೊಂಡು ಮತ್ತೆ ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ. ಇದೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಅವೆಲ್ಲ ಬಿಟ್ಬಿಡಿ. ಎಲ್ಲ ಎಷ್ಟೊಳಗೆ 4-5 ದಿವಸ ಇದೆ. ಮ್ಯಾಕ್ಸಿಮಮ್ ಒಂದು 50 ರೂಪಾಯಿ ನೋಡ್ರಿ. 22 ತಾರೀಕುವರೆಗೂ ಇನ್ನ 10 ಡೇಸ್ ಇದೆ ಮ್ಯಾಕ್ಸಿಮಮ್. ಓಕೆ, ಅವ್ 50 rupees per ಫೈನ್ ಆಗುತ್ತೆ ಅಷ್ಟೇ. ಇದನ್ನ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಸೊ ದಿಸ್ ಇಸ್ ದ ಒನ್ ಥಿಂಗ್ ಯು ಶುಡ್ ನೋಟ್ ಡೌನ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫೈನ್ ಕಟ್ಟಕ್ ಹೋಗ್ಬೇಡಿ. ನೋಡಿ, ಇದನ್ನ ಹೇಳಿದ್ದು ನಮ್ಗೆ SC/ST ಕ್ಯಾಂಡಿಡೇಟ್ಸ್ಗೆ 50 ರೂಪಾಯಿ ಮಾತ್ರ. ಬಟ್ ನೀವು ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡನ್ನು ಪ್ರೊವೈಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ಡ್ ಅಪ್ಡೇಟ್. ಇವಾಗೆಲ್ಲ ಆಯ್ತು ಸರ್, ಎಲ್ಲೋ ಕಟ್ಟಬೇಕು ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. K2 ಚಾನಲ್ k2.karnataka.gov.in ಅಲ್ಲೋ ಕೊಟ್ರೆ ಆಟೋಮೆಟಿಕಲಿ ಜನರೇಟ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಯಾವ ತರ ಮಾಡ್ಬೇಕು ಸರ್ ಇದನ್ನ, ಒಂದು ವಿಡಿಯೋ ಏನಿದೆ ಅಂದ್ರೆ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ ನೋಡಿ ಇಲ್ಲಿ. ಇವಾಗ ಏನು ಇಲ್ಲ, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ. ಒಂದ್ ನಿಮಿಷ, ಯೂಟ್ಯೂಬ್ ಹೋಗ್ಬಿಟ್ಟು ಜಸ್ಟ್ ಟೈಪ್ ಮಾಡಿ K2 ಚಲನ್ ND ಅಕಾಡೆಮಿ ಅಂತ ಕೊಡಿ. ಓಕೆ, ND ಅಕಾಡೆಮಿ ಸರ್ಚ್ ಮಾಡಿ. ಡೈರೆಕ್ಟ್ ಆಗಿ ಫಸ್ಟ್ ವಿಡಿಯೋ ಬಂದ್ಬಿಡುತ್ತೆ ನೋಡಿ. ಇಲ್ಲೇ ಬಂದ್ಬಿಡ್ತು K2 ಚಲನ್ ND ಅಕಾಡೆಮಿ ಅಂತ ಕ್ಲಿಕ್ ಮಾಡಿ ಸಾಕು. ಡೀಟೇಲ್ ಆಗಿ ವಿಡಿಯೋ ಹೇಳಿದೀನಿ ಯಾವ ತರ ಮಾಡ್ಬೇಕು ಏನು ಅಂತ. ಇಲ್ಲ ಅಂತಂದ್ರೆ ನೀವು ನಮ್ ಡಿಪ್ಲೊಮಾ ಚಾನಲ್ ಬಂದ್ರೆ, ದಿಸ್ ನಮ್ ಡಿಪ್ಲೊಮಾ ಚಾನಲ್, ಇಲ್ಲಿ ಬಂದು ಡೈರೆಕ್ಟ್ ಆಗಿ ಸುಮ್ಮನೆ ಸರ್ಚ್ ಮಾಡಿ. ಇಲ್ಲಿ K2 ಅಂತ ಸರ್ಚ್ ಮಾಡಿ ಸಾಕು. K2 ಅಂತ ಕೊಟ್ಬಿಟ್ಟು ಸರ್ಚ್ ಕೊಡಿ ಸಾಕು. ಸೊ ಆಟೋಮೆಟಿಕಲಿ ಅದೇ ಇದು ನಿಮ್ಗೆ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಈ ತರ ಎಲ್ಲ ವಿಡಿಯೋ ಇಟ್ಟಿದ್ದೀನಿ. ಆಮೇಲೆ ಈ ವಿಡಿಯೋನು ಕೆಳಗಡೆ ಲಿಂಕ್ ಅಲ್ಲಿ ಇಟ್ಟಿದ್ದೀನಿ. ಎಲ್ಲ ಡೀಟೇಲ್ ಆಗಿ ಯಾವ ತರ ಪೇಮೆಂಟ್ ಮಾಡಬೇಕು, ಎಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ನೀವು ಸರ್ಚ್ ಮಾಡ್ಬೇಕಾದ್ರು ಹೇಳದ್ನಲ್ಲ ಇಲ್ಲಿ K2 ಚಲನ್ ಖಜಾನೆ 2 ಅಂತ ಬರುತ್ತೆ. ಇಲ್ಲಿ ಸರ್ಚ್ ಮಾಡಿ, ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋದ್ರೆ ನೋಡಿ ಇಲ್ಲಿ ಜನರೇಟ್ ಚಲನ್ ಅಂತ ಬರುತ್ತೆ. ಡೇಟಾಸ್ ಎಲ್ಲ ಎಂಟ್ರಿ ಮಾಡ್ಬೇಕು. ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೀವು ಇಲ್ಲಿ ಅದ್ ಯಾವ ತರ ಮಾಡ್ಬೇಕು ಎಲ್ಲ ವಿಡಿಯೋದಲ್ಲಿ ಹೇಳಿದೀನಿ. ಡೈರೆಕ್ಟ್ ಸಿಂಪಲ್ ಆಗಿದೆ, ಏನಂತ ಟೆಕ್ನಿಕ್ ಏನಿಲ್ಲ. ಆಮೇಲೆ ಯಾರನ್ನ ಪ್ರಾಬ್ಲಮ್ ಆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪೇಮೆಂಟ್ ಮಾಡಿರ್ತೀರಾ, ಡೆಬಿಟ್ ಮಾಡಿ ಪ್ರಾಬ್ಲಮ್ ಆಗಿರುತ್ತೆ. ಅವಾಗ ವೆರಿಫೈ ಚಾನಲ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ, ಅದು ಚೆಕ್ ಮಾಡಿ. ಇಲ್ಲ ಸರ್ಚ್ ಅಂತ ಬರುತ್ತೆ, ನಂಬರ್ ಬಂದಿರುತ್ತೆ, ಆ ನಂಬರ್ ಸರ್ಚ್ ಮಾಡಿ. ಸರ್ಚ್ ಹೋಗ್ಬಿಟ್ಟು ಇಲ್ಲಿ ರೆಫರೆನ್ಸ್ ನಂಬರ್ ಅಥವಾ ಬ್ಯಾಂಕ್ ರೆಫರೆನ್ಸ್ ನಂಬರ್ ಹಾಕ್ಬಿಟ್ಟು ಎಂಟ್ರಿ ಮಾಡಿದ್ರೆ ಅಲ್ಲಿ ಬಂದಿರುತ್ತೆ. ಆಮೇಲೆ ಅದನ್ನ ಪ್ರಿಂಟ್ ಔಟ್ ತಗೊಬಹುದು. ದಿಸ್ ದ ವೇ. ಓಕೆ, ಸೊ ಇಷ್ಟು ಡೀಟೇಲ್ ಆಗಿ ಹೇಳಿದೀನಿ ನಿಮ್ಗೆ. ಎಲ್ಲ ಕಂಪ್ಲೀಟ್ ಆಗಿದೆ ಇನ್ಫಾರ್ಮೇಶನ್. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಇನ್ನ ಏನಾನ ಅಪ್ಡೇಟ್ ಬೇಕು ನಿಮ್ಗೆ ಇನ್ನ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋನ ಮತ್ತೆ ಫಸ್ಟ್ ಇಂದ ನೋಡಿ. ಫೈನ್ ಕಟ್ಟಬೇಡಿ, ನಾನು ಹೇಳೋದಷ್ಟೇ, ಫೈನ್ ಕಟ್ಟಬೇಡಿ. ಆಮೇಲೆ ND ಅಕಾಡೆಮಿಯಿಂದ DCT ಕೋಚಿಂಗ್ 2026 ಲಾಂಗ್ ಟರ್ಮ್ ಕೋಚಿಂಗ್ ಮತ್ತೆ ರೆಕಾರ್ಡ್ ಕ್ಲಾಸ್ 3 ಆಪ್ಷನ್ಸ್ ಇದೆ. ಯು ಕ್ಯಾನ್ ಜಾಯಿನ್ ಎನಿಥಿಂಗ್. ಓಕೆ, ಇಂಟ್ರೆಸ್ಟ್ ಇದ್ದವರು ಬಿಲೀವ್ ಮಾಡಿ ಬನ್ನಿ. ಎಲ್ಲ ಜಾಯಿನ್ ಆಗ್ತಾ ಇದಾರೆ. ರೆಗ್ಯುಲರ್ ಕ್ಲಾಸ್ ನಡೀತಾ ಇದೆ. ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಎಲ್ಲ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.